1959 ಫೆಬ್ರವರಿ 1 ರಷ್ಯಾದ ಉರಾಲ್ ಮೌಂಟೇನ್ಸ್ನಲ್ಲಿ ನಡೆದ ಸಿಹಿನ ಒಂಟ್ರಿಯಾ ಗ್ರಾಮದಿಂದ ಸುಮಾರು 1500 ಕಿಲೋಮೀಟರ್ ದೂರದಲ್ಲಿ ಡಯಾಟ್ಲಾವ್ ಪಾಸ್ ಅಂತ ಹೆಸರಿನ ಒಂದು ದಟ್ಟ ತಂಗಾಳಿ ಬೀಸುವ ಹಿಮರಾಶಿಯ ಜಾಗ. ಇಲ್ಲಿ 10 ಮಂದಿ ಯುವಕರು ಯುವತಿಯರು ಟ್ರೆಕ್ಕಿಂಗ್ಗೆ ಹೋಗಿದ್ದರು. ಅವರ ಲೀಡರ್ ಇಗರ್ ಡಯಾಟ್ಲಾವ್ 23 ವರ್ಷದ ಎಂಜಿನಿಯರಿಂಗ್ ಸ್ಟೂಡೆಂಟ್, ತುಂಬಾ ಎನರ್ಜೆಟಿಕ್ ಗೈ. ಅವನ ತಂಡದಲ್ಲಿ ಯೂರಿ ಯೋಡಿರ್ನ್ 21 ಇಯರ್ಸ್ ರೇಡಿಯೋ ಎಂಜಿನಿಯರಿಂಗ್ ಸ್ಟೂಡೆಂಟ್, ಲ್ಯುಡ್ಮಿಲಾ ದುಬಿನಿನಾ 20 ಇಯರ್ಸ್ ಎಂಜಿನಿಯರಿಂಗ್ ಸ್ಟೂಡೆಂಟ್ ಗೈ, ಅಲೆಕ್ಸಾಂಡ್ರಾ ಕೊಲೆವಾಟೋವಾ 23 ಇಯರ್ಸ್ ಎಂಜಿನಿಯರಿಂಗ್ ಸ್ಟೂಡೆಂಟ್. ಶಾರ್ಟ್ ಹೇರ್ನ ಈ ಯುವತಿಯನ್ನ ಅವರೇ ನ್ಯಾಡ್ಯಾ ಅಂತ ಕರೆದಿದ್ರು. ರೊಸ್ಟಿಸ್ಲಾವ್ ಗೈಬ್ 38 ಇಯರ್ಸ್ ಸ್ಪೋರ್ಟ್ಸ್ ಇನ್ಸ್ಟ್ರಕ್ಟರ್, ತಂಡದ ಅನುಭವಿ ಮನುಷ್ಯ. ಜೂರಿ ಕ್ರಿವೊನೆನ್ಸೆಂಕೋ 23 ಇಯರ್ಸ್ ಗ್ರಾಜ್ಯುಯೇಟ್, ಜೂರಿ ಡೋರ್ಶೆನ್ಕೋ 21 ಇಯರ್ಸ್ ಆರ್ಕಿಟೆಕ್ಚರ್ ಸ್ಟೂಡೆಂಟ್, ನಿಕೋಲಾಯ ಥೀಬೋ ಬ್ರಿಗ್ನೊಲ್ಲೆ 23 ಇಯರ್ಸ್ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಸ್ಟೂಡೆಂಟ್, ಫ್ರೆಂಚ್ ರಷ್ಯನ್ ಡ್ಯುಯಲ್ ಸಿಟಿಸನ್. ಸೆಮ್ಯಾನ್ ಜೆಲೆಸ್ನ್ಯಾಕೋ 38 ಇಯರ್ಸ್ ಎಂಜಿನಿಯರ್, ಅಂಗೆಲಿನಾ ಕೊಲೆಮೊಕಿನಾ 25 ಇಯರ್ಸ್ ರೇಡಿಯೋ ಎಂಜಿನಿಯರಿಂಗ್ ಸ್ಟೂಡೆಂಟ್. ಮೊದಲು 10 ಜನ ಇದ್ರು, ಆದರೆ ಒಬ್ಬ ಯುವಕ ಯೂರಿ ಯಾಕೋವ್ಲೆವ್ ಹಿಮಕ್ಕೆ ಭಯಪಟ್ಟು ವಾಪಸ್ ಹೋಗ್ತಾನೆ. ಆದ್ದರಿಂದ 9 ಜನ ಮಾತ್ರ ಕಂಟಿನ್ಯೂ ಮಾಡ್ತಾರೆ. ಅವರು ಸ್ಕೀ ಟ್ರಿಪ್ ಮಾಡ್ತಾ ಇದ್ರು. ಉರಾಲ್ ಪೋಲಾರ್ ಎಕ್ಸ್ಪೆಡಿಷನ್ ಅಂತ ಹೆಸರಿಟ್ರು. ಡಯಾಟ್ಲಾವ್ ಈ ಟ್ರಿಪ್ ಅನ್ನ ಉರಾಲ್ ಟೂರಿಸ್ಟ್ ಕ್ಲಬ್ಗೆ ರಿಜಿಸ್ಟರ್ ಮಾಡಿದ್ರು. ಅವ್ರ ಹತ್ರ ಫುಡ್, ಟೆಂಟ್ಗಳು, ಸ್ಕೀಗಳು, ಕ್ಯಾಮ್ರಾಗಳು, ಡೈರಿಗಳು ಎಲ್ಲವೂ ಇತ್ತು. ಜನವರಿ 23ಕ್ಕೆ ಸ್ವೆರ್ಡ್ಲಾವ್ಸ್ಕ್ನಿಂದ ಟ್ರೈನ್ನಲ್ಲಿ ಐವಾನೋಲ್ ಎಂಬ ಊರಿಗೆ ಬರ್ತಾರೆ. ಅಲ್ಲಿಂದ ಬಸ್ ಹತ್ತಿ ಆಮೇಲೆ ಸ್ಕೀ ಇಂಗ್ ವಾಕಿಂಗ್ ಮಾಡ್ತಾರೆ. ಅವರು ನಾರಿಯಾ ನದಿ ಹತ್ರ ಹೋಗ್ತಾರೆ. ಹಿಮದಲ್ಲಿ ಕ್ಯಾಂಪ್ ಮಾಡ್ತಾ ಫೋಟೋಗಳು ತೆಗಿತಾ. ಡೈರಿಗಳಲ್ಲಿ ಬರೆದಿದ್ದು ಬ್ಯಾಡ್ ವೆದರ್ ಆದರೆ ಫನ್ ಆಗಿದೆ ಅಂತ. ಫೆಬ್ರವರಿ 1ರಂದು ಅವರು ಒಟೋಟೆನ್ ಗ್ರಾಮದ ಮನೆಗೆ ಬರ್ತಾರೆ. ಅಲ್ಲಿನ ಮಾಂಸ ತಿನ್ನುವಂತೆ ಕೇಳಿದ್ರು, ಆದರೆ ಮನೆಯವರು ಇಲ್ಲ ಅಂತ ಹೇಳ್ತಾರೆ. ಆಗ ಅವರು ಆಟ್ಮ್ಯಾನ್ ಮೌಂಟೇನ್ಗೆ ಹೋಗೋದು ಅಂತ ಯೋಚನೆ ಮಾಡ್ತಾರೆ. ಆದರೆ ಅದು ಮೌಂಟನ್ ಮ್ಯಾಪ್ನಲ್ಲಿ ಇರಲಿಲ್ಲ. ಆದರೂ ಅವ್ರು ಹೋಗ್ತಾರೆ. ಡಯಾಟ್ಲಾವ್ ಡೈರಿಯಲ್ಲಿ ಹೈಟ್ 1079 ಮೀಟರ್ ತಲುಪೋಣ, 300 ರೂಬಲ್ ಬೆಟ್ ಅಂತ ಬರೆದಿರ್ತಾರೆ. ಫೆಬ್ರವರಿ 1ರ ಸಂಜೆ ಅವರು ಡಯಾಟ್ಲಾವ್ ಪಾಸ್ನ ಒಂದು ಬೆಟ್ಟದ ಸೈಡ್ನಲ್ಲಿ ಟೆಂಟ್ ಹಾಕೊಳ್ತಾರೆ. ಆದರೆ ಆ ಜಾಗ ಸೇಫ್ ಇರಲ್ಲ. ಟೆಡ್ ಮ್ಯಾನ್ಗಳು ಅಂದ್ರೆ ಇಲ್ಲಿವೆ ಅಂತ ಮ್ಯಾಪ್ ತೋರಿಸುತ್ತೆ. ಆದರೆ ರಾತ್ರಿ ತಂಗಾಳಿ ಬೀಸ್ತು. ತಾಪಮಾನ -30 ಡಿಗ್ರಿ. ಫೆಬ್ರವರಿ 12ರಂದು ಇವಾನೋನಿಂದ ಯೂರಿ ಯಾಕೋವ್ಲೆವ್ ಟೆಲಿಗ್ರಾಮ್ನಲ್ಲಿ ಡಯಾಟ್ಲಾವ್ ಗ್ರೂಪ್ ರಿಟರ್ನ್ ಆಗಿಲ್ಲ ಅಂತ ಕಳಿಸ್ತಾನೆ. ಅದು ಫೆಬ್ರವರಿ 20 ಸರ್ಚ್ ಆಪರೇಷನ್ ಶುರು ಆಗುತ್ತೆ. 300 ಜನ ಸರ್ಚರ್ಗಳು, ಹೆಲಿಕಾಪ್ಟರ್ಗಳು ಸರ್ಚ್ ಮಾಡ್ತಾ. ಫೆಬ್ರವರಿ 26ಕ್ಕೆ ಹೆಲಿಕಾಪ್ಟರ್ನಲ್ಲಿ ಟೆಂಟ್ ಕಾಣುತ್ತೆ. ಅದು ಹಿಮದಡದಲ್ಲಿ ಅರ್ಧ ಕವರ್ ಆಗಿರುತ್ತೆ. ಸರ್ಚರ್ಗಳು ತೆಗೆಯೋದಕ್ಕೆ ಟೆಂಟ್ ಕಟ್ ಮಾಡ್ತಾರೆ. ಒಳಗೆ ಎಲ್ಲ ಸಾಮಾನು ಹಾಗೆ ಇರ್ತವೆ, ಫುಡ್, ಶೂಗಳು, ಫ್ಯೂಯಲ್, ಕ್ಯಾಮರಾ, ಡೈರಿಗಳು. ಆದರೆ ಟೆಂಟ್ನಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ಒಂದು ಸೈಬರಿಯನ್ ಪೈನ್ ಟ್ರೀ ಇತ್ತು. ಫೆಬ್ರವರಿ 27 ಮೊದಲ ದೇಹಗಳು ಕಾಣ್ತವೆ. ಯೂರಿ ಕ್ರುವೊನೆನ್ಸೆಂಕೋ ನೆನ್ಸೋ ಮತ್ತು ಯೂರಿ ಡೋರ್ಶೆನ್ಕೋ. ಅವರ ಕೈಗಳಲ್ಲಿ ಟೆಂಟ್ನಿಂದ ಕಟ್ ಮಾಡೋ ಕಟ್ಟರ್ಸ್ ಇತ್ತು. ಅವರು ಟೆಂಟನ್ನ ಒಳಗಿನಿಂದ ಕಟ್ ಮಾಡಿ ಹೊರಗೆ ಬಂದಿರ್ತಾರೆ ಅಂತ ಅರ್ಥ ಆಗುತ್ತೆ. ಅವ್ರ ಶೂಗಳಿರಲ್ಲ. ಕ್ರುವೊನೆನ್ಸೆಂಕೋನ ಕೈಗಳು ಸುಟ್ಟಿರ್ತವೆ. ಅವನು ಫೈರ್ ಮಾಡಲು ಟ್ರೈ ಮಾಡಿರ್ತಾನೆ. ಆ ಟ್ರೀಗೆ ಏರಿ ಆಕಾಶ ನೋಡಿದಂತೆ ಕಾಣುತ್ತಿತ್ತು. ಅಂದ್ರೆ ಆ ವ್ಯಕ್ತಿ ಯಾರಾದರೂ ಸಹಾಯ ಬಂದಿರೇನೋ ಅಂತ. ಇನ್ವೆಸ್ಟಿಗೇಷನ್ ಶುರು ಆಗುತ್ತೆ. ಪೊಲೀಸ್, ಆರ್ಮಿ, ಸೈಂಟಿಸ್ಟ್ಗಳು ಬರ್ತಾರೆ. ಆನ್ಸೈಟ್ನಲ್ಲಿ ಫುಟ್ ಪ್ರಿಂಟ್ಗಳು 9 ಜನರದ್ದು, ಬೂಟ್ ಇಲ್ದೆ ಒಂದೇ ಕಡೆಗೆ ಹೋಗಿರ್ತಾರೆ. ಟೆಂಟ್ನಿಂದ 28 ಮೀಟರ್ ದೂರದಲ್ಲಿ ಒಂದು ಆರೆಂಜ್ ಸ್ಫಿಯರ್ ಲೈಟ್ ಅಲ್ಲಿನ ಸ್ಥಳೀಯರು ನೋಡಿರ್ತಾರೆ. ಕೆಲವು ಫೋಟೋಗಳಲ್ಲಿ ವೇರ್ಡ್ ಶ್ಯಾಡೋಗಳು ಇರುತ್ತೆ. ಆಟ್ಮ್ಯಾನ್ ಟ್ರೈಬ್ ಮ್ಯಾನ್ಗಳು ಹೇಳ್ತಾರೆ, ಒಬ್ಬನ ಕೈಯಿಂದ ಇನ್ನೊಬ್ಬನ ಕೈಯಲ್ಲಿ ಕೊಂದ ಹಾಗೆ ಇದೆ ಅಂತ ಹೇಳ್ತಾರೆ. ಆದರೆ ಅದು ರೂಮರ್. ಅಧಿಕೃತ ಕನ್ಕ್ಲೂಷನ್ 1959ರಲ್ಲಿ ಅಪಾರ್ ನ್ಯಾಚುರಲ್ ಫೋರ್ಸ್, ಆವರಣದ ತಂಗಾಳಿ ಅಥವಾ ಸ್ನೋ ಸ್ಲೈಡ್. ಆದರೆ ಟೆಂಟ್ ಸ್ಟೇಬಲ್ ಇತ್ತು, ಫುಟ್ ಪ್ರಿಂಟ್ಗಳು ಇರಲಿಲ್ಲ. 1970ರಲ್ಲಿ ಬುಕ್ ಬರೆದ ಡೊನಾಟ್ ಲುಚ್ ಇನ್ಫ್ರಸೌಂಡ್, ತಂಗಾಳಿಯಿಂದ ವೇರ್ ಪ್ಯಾನಿಕ್ ಆಗಿ ಓಡಾಡಿದ್ರು. 1997ರಲ್ಲಿ ಕೆಲವು ಡೇಟುಗಳು ಹೈಪೋಥರ್ಮಿಯಾ ಮಾತ್ರ ಅಂತ ಹೇಳ್ತಾರೆ. ಆದರೆ ಫ್ರ್ಯಾಕ್ಚರ್ಗಳು 2019ರಲ್ಲಿ ರಷ್ಯನ್ ಪ್ರಾಸಿಕ್ಯೂಟರ್ ಲ್ಯಾವಿನಾ
ಸ್ನೋ ಸ್ಲೈಡ್ ಮಾತ್ರ. ಆದರೆ ಎಕ್ಸ್ಪೆರಿಮೆಂಟ್ಗಳು ಫೈಲ್ ಆಗಲ್ಲ. ಕೆಲವು ಥಿಯರಿಗಳು UFO ರೇಡಿಯೇಷನ್ ಆರೆಂಜ್ ಲೈಟ್ಗೆ, ಯೆಟಿ ಅಥವಾ ಹಿಮ ಮನುಷ್ಯ ಫುಟ್ ಪ್ರಿಂಟ್ಗಳು ದೊಡ್ಡದ್ದು, ಮಿಲಿಟರಿ ಟೆಸ್ಟ್, ಪ್ಯಾರಾಕ್ಯೂಟ್ ಮೈನ್ ಬಾಂಬ್ ರೇಡಿಯೇಷನ್, ಕ್ಯಾನಿಬಲಿಸಮ್ ರೂಮರ್ ಆದರೆ ಪೋಸ್ಟ್ ಮಾರ್ಟಮ್ನಲ್ಲಿ ಇಲ್ಲ, ಕಾನ್ಸ್ಪಿರಸಿ KGB ಕವರ್ ಅಪ್, ಡೈರಿಯಲ್ಲಿ ದೇವ್ ಫಾರ್ಸ್ ಅಂತ ಬರೆದಿದ್ದಾರೆ. ಕೆಲವರು ಹೇಳ್ತಾರೆ ಇಂದಿಗೂ ಮಿಸ್ಟ್ರಿ. 2021ರಲ್ಲಿ ಡಾಕ್ಯುಮೆಂಟ್ರಿ ಬರುತ್ತೆ. ಈ 9 ಜನ ಸ್ನೋದಲ್ಲಿ ಏನೋ ಭಯಪಟ್ಟು ಟೆಂಟ್ ಕಟ್ ಮಾಡಿ, ಶೂ ಇಲ್ಲದೆ ಓಡಾಡಿ, ಕೆಲವರು ಫೈರ್ ಮಾಡಿ, ಕೆಲವರು ರ್ಯಾವಿನ್ಗೆ ಬಿದ್ದು ಡೆತ್ ಆದ್ರು. ಯಾಕೆ, ಯಾರು ಅಂತ ಇನ್ನೂ ರಿಸರ್ಚ್ ನಡೀತಿದೆ. ಆದರೆ ಅಲ್ಲಿ ಅವತ್ತು ಏನ್ ನಡೀತು ಗೊತ್ತಿಲ್ಲ. ಅಲ್ಲಿದ್ದಿದ್ದು ಒಂದೇ ಕ್ವೆಶ್ಚನ್ ಮಾರ್ಕ್.